श्रीरामलक्ष्मणशुकारामभूरवतु गौरामलामितमहो हारामरस्तुतयशो रामकान्तिसुतनो रामलब्धकलः स्वारामवर्यरिपु वीरामयार्धिकरचिरामलावृतकटे स्वारामदर्शनजमारामयागसुत घोरामनोरथहर श्रीरामलक्ष्मणशुकारामभूरवतु गौरामलामितमहो हारामरस्तुतयशो रामकान्तिसुतनो रामलब्धकलः स्वारामवर्यरिपु वीरामयर्धिकरचिरामलावृतकटे स्वारामदर्शनजमारामयागतसु घोरामनो रथहर. ಹನ್ನೆರಡನೇ ಶ್ಲೋಕ ಶ್ರೀರಾಮಾವತಾರದ ವರ್ಣನೆ. ಇಲ್ಲಿದ ಪ್ರಾರಂಭ ಆದದ್ದು ಮುಂದೆ 22ನೇ ಶ್ಲೋಕದವರೆಗೂ ರಾಮಾವತಾರದ ಚಿಂತನೆಯನ್ನೇ ಮಾಡಿಸ್ತಾರೆ. 23ನೇ ಶ್ಲೋಕದಿಂದ ಕೃಷ್ಣಾವತಾರದ ವರ್ಣನೆ ಪ್ರಾರಂಭ ಆಗ್ತದೆ. ಹಾಗಾಗಿ 12ರಿಂದ 22 ರಾಮನ ಚರಿತ್ರೆಯ ಸಂಗ್ರಹ ಮಾಡಿ ಅನುಸಂಧಾನ ಮಾಡಬೇಕು. ಪದವಿಭಾಗ ಶ್ರೀರಾಮ ಸಂಬೋಧನಾದು ಲಕ್ಷ್ಮಣ ಶುಕಾರಾಮ ಭೂಹು ಲಕ್ಷ್ಮಣ ಶುಕಾರಾಮ ಭೂಹು ಸಮಸ್ತ ಪದ. ಅವತು ಕ್ರಿಯಾಪದ. ಅವತು ರಕ್ಷಿಸಲಿ ಅನ್ನೋ ಅರ್ಥದಲ್ಲಿ ಬಂದಿದೆ. ಗೌರಾಮಲಾಮಿತ ಮಹೋಹಾರ. ಗೌರಾಮಲಾಮಿತ ಮಹೋಹಾರ. ಅಲ್ಲಿ ಹಾರ ಆದಮೇಲೆ ಸಂಧಿಯಾಗಿದೆ. ಹಾಗಾಗಿ ಅಮರಸ್ತುತ ಅಂತ ಬಿಡಿಸ್ಕೊಳ್ಬೇಕು. ಅಮರಸ್ತುತ ಯಶಃ ಗೌರಾಮಲಾಮಿತ ಮಹೋಹಾರ ಅಮರಸ್ತುತ ಯಶಃ ಬೇರೆ ಬೇರೆ ಪದಗಳು. ರಾಮಕಾಂತಿ ಸುತನೋ ಅದು ಮತ್ತೊಂದು ಪದ. ರಾಮಕಾಂತಿ ಸುತನೋ. ರಾಮಲಬ್ಧ ಕಲಹ ಅದು ಮತ್ತೊಂದು ಸಂಬೋಧನ. ಸ್ವಾರಾಮವರ್ಯರಿಪು ವೀರಾಮಯರ್ಧಿಕರ. ಸ್ವಾರಾಮವರ್ಯರಿಪು ವೀರಾಮಯರ್ಧಿಕರ ಸಮಸ್ತ ಪದ. ಚೀರಾಮಲಾವೃತ ಕಟೆ ಅದೊಂದು ಪದ. ಸ್ವಾರಾಮದರ್ಶನಜ. ಸ್ವಾರಾಮದರ್ಶನಜ ಮಾರಾಮಯಾಗತ ಸುಘೋರಾಮನೋ ರಥಹರ ಸಮಸ್ತ ಪದ. 4ನೇ ಪಾದ ಸಮಸ್ತ ಪದ ಇದೆ. ಅಷ್ಟು ಪದಗಳನ್ನು ಸೇರಿಸಿ ಒಂದು ಪದ ಅದು. ಇನ್ನೊಮ್ಮೆ ಪದವಿಭಾಗ ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂಹು ಅವತು ಗೌರಾಮಲಾಮಿತ ಮಹೋಹಾರ ಅಮರಸ್ತುತ ಯಶಃ ರಾಮಕಾಂತಿ ಸುತನೋ ರಾಮಲಬ್ಧ ಕಲಹ
ಸ್ವಾರಾಮವರ್ಯರಿಪು ವೀರಾಮಯರ್ಧಿಕರ ಚೀರಾಮಲಾವೃತ ಕಟೆ ಸ್ವಾರಾಮದರ್ಶನಜ ಮಾರಾಮಯಾಗ ಸುಘೋರಾಮನೋರಥ ಹರ. ಪದವಿಭಾಗ ಆಯಿತು. ಅನ್ವಯಾರ್ಥದ ಕಡೆ ಗಮನಿಸೋಣ. ಭಾವಿ ಸಮೀರ ಪಾದಿರಾಜರು ಭಕ್ತರಿಗೆ ಹೇಳಿಕೊಡ್ತಾರೆ, ರಾಮಾವತಾರದ ಕಥಾ ಸಂಗ್ರಹ ಮಾಡಿಕೊಂಡು ರಾಮನನ್ನು ಹೇಗೆ ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು, ಧ್ಯಾನಿಸಬೇಕು ಹೇಳಿಕೊಡ್ತಾರೆ. ಲಕ್ಷ್ಮಣ ಶುಕಾರಾಮ ಭೂಹು ಆ ಸಂಬೋಧನವನ್ನು ಮೊದಲು ಇಟ್ಕೊಳ್ಬೇಕು. ಮೊದಲಿರುವ ಶ್ರೀರಾಮ ಅನ್ನೋದು, ಹೇ ಶ್ರೀರಾಮಚಂದ್ರನೇ, ಮಾಂ ಅವತು ನನ್ನನ್ನು ರಕ್ಷಿಸು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನ್ನನ್ನು ರಕ್ಷಿಸು. ಎಂಥ ಶ್ರೀರಾಮಚಂದ್ರ? ಉಳಿದೆಲ್ಲ ವಿಶೇಷಣ ಅವನಿಗೆ. ಲಕ್ಷ್ಮಣ ಶುಕಾರಾಮ ಭೂಹು, ಲಕ್ಷ್ಮಣ ಲಕ್ಷ್ಮಣನೆಂಬ ಶುಕ ಗಿಳಿಗೆ ಆರಾಮಭೂಹು ಕ್ರೀಡಾಸ್ಥಾನನಾದ. ಲಕ್ಷ್ಮಣಸ್ಯೈವ ಶುಕಸ್ಯ ಆರಾಮಭೂಹು ಕ್ರೀಡಾಯೋಗ್ಯ ಸ್ಥಾನ ಅಂತರ್ಥ. ಲಕ್ಷ್ಮಣ ತಮ್ಮ, ಲಕ್ಷ್ಮಣನೆಂಬ ಗಿಳಿಗೆ ಆರಾಮಭೂಹು ಕ್ರೀಡಾಸ್ಥಾನನಾದ. ಗೌರಾಮಲಾಮಿತ ಮಹೋಹಾರ, ಗೌರ ನಿರ್ಮಲವಾದ, ಅಮಿತ ಅಪರಿಮಿತವಾದ, ಮಹೋ ಕಾಂತಿಯುಳ್ಳ, ಹಾರವನ್ನು ಧರಿಸಿದ. ನಿರ್ಮಲವಾದ ಅಪರಿಮಿತ ಕಾಂತಿಯುಕ್ತವಾದ ಹಾರವನ್ನು ಧರಿಸಿದವನು ಅನ್ನೋ ಅರ್ಥದಲ್ಲಿ ಗೌರ ಅಮಲ ಅತಿಮಹೋಹಾರ, ಗೌರಾಮಲಾಮಿತ ಅಮಿತ, ಗೌರ ಅಮಲ ಅಮಿತ ಮಹೋಹಾರ. ಮಹಃ ಅಂದರೆ ಕಾಂತಿ, ಗೌರ ನಿರ್ಮಲವಾದ, ಅಮಿತ ಅಪರಿಮಿತವಾದಂತಹ, ಅಮಲ ನಿರ್ಮಲವಾದ, ಅಮಿತ ಅಪರಿಮಿತವಾದ, ಮಹ ಅಂದರೆ ಕಾಂತಿಯುಳ್ಳ ಹಾರವನ್ನು ಧರಿಸಿದವನು. ಅಮರಸ್ತುತ ಯಶಃ, ಅಮರ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಯಶಃ ಕೀರ್ತಿಯುಳ್ಳ. ರಾಮಕಾಂತಿ ಸುತನೋ, ರಾಮ ಮನೋಹರವಾದ ಕಾಂತಿಯಿಂದ ಕೂಡಿದ, ಸುತನೋ ಶೋಭನವಾದ ಶರೀರವುಳ್ಳವನೇ, ಸುಂದರವಾದ ಶರೀರವುಳ್ಳವನೇ. ರಾಮ ಕಾಂತಿ ಸುತನೋ. ರಾಮಲಬ್ಧ ಕಲಹ, ರಾಮ ಅಂದರೆ ಪರಶುರಾಮ, ಅವನೊಟ್ಟಿಗೆ ಲಬ್ಧ ಕಲಹ ಯುದ್ಧ ಮಾಡಿದವನೇ, ಯುದ್ಧ ರೂಪ ಕಲಹವನ್ನು ಮಾಡಿದವನೇ. ರಾಮೇಣ ಪರಶುರಾಮೇಣ ಸಹ ಲಬ್ಧ ಪ್ರಾಪ್ತ ಕಲಹ ಯಸ್ಯ, ರಾಮನೊಟ್ಟಿಗೆ ಯುದ್ಧ ಮಾಡಿದವನೇ. ಸ್ವಾರಾಮವರ್ಯರಿಪು ವೀರಾಮ ಯರ್ಧಿಕರ. ಸ್ವಾರಾಮ ಅಂದರೆ ದೇವತೆಗಳಿಗೆ ಹೆಸರು. ಯಾಕೆ? ಸ್ವಹ ಅಂದರೆ ಸ್ವರ್ಗಲೋಕ, ಅಲ್ಲಿ ರಮಂತೆ ರಮಿಸುವವರು ದೇವತೆಗಳಾದ್ದರಿಂದ ಅವರಿಗೆ ಸ್ವಾರಾಮ. ದೇವತೆಗಳ ವರ್ಯ, ಶ್ರೇಷ್ಠನಾದಂತಹ ಇಂದ್ರ, ದೇವತೆಗಳಿಗೆ ವರ್ಯ ಒಡೆಯನಾದ ದೇವೇಂದ್ರನಿಗೆ, ರಿಪು ಶತ್ರುಗಳಾದಂತಹ ದೈತ್ಯರುಗಳು, ಅಂತಹ ದೈತ್ಯರುಗಳ ಆಮಯರ್ಧಿಂ ರೋಗದ ವೃದ್ಧಿಯನ್ನು ಕರ ಉಂಟು ಮಾಡುವ ಅಂತ ಅರ್ಥ. ದೇವತೆಗಳಿಗೆ ಒಡೆಯನಾದ ದೇವೇಂದ್ರನಿಗೆ
ಶತ್ರುವಾದ ಅಸುರರ ರೋಗವೃದ್ಧಿಗೊಳಿಸುವವ. ಅವರಿಗೆ ಭಯ ಹುಟ್ಟಿಸೋದು, ರೋಗ ಕೊಡೋದು, ಅವರಿಗೆ ಇನ್ನಿಲ್ಲದ ಸಮಸ್ಯೆಗಳನ್ನು ಉಂಟು ಮಾಡೋದು, ಅದೆಲ್ಲ ರಾಮಚಂದ್ರ ಮಾಡ್ತಾನೆ. ಹಾಗಾಗಿ ಸ್ವಾರಾಮ ವರ್ಯರಿಪು ವೀರಾಮಯರ್ಧಿಕರ. ಸ್ವಾರಾಮ ದೇವತೆಗಳಿಗೆ ವರ್ಯ ಒಡೆಯನಾದ ಇಂದ್ರದೇವನಿಗೆ, ರಿಪು ಶತ್ರುಗಳಾದಂಥ ದೈತ್ಯರುಗಳಿಗೆ, ಆಮಯ ವೃದ್ಧಿಕರ ಆಮಯ ರೋಗದ ವೃದ್ಧಿ ಅಭಿವೃದ್ಧಿಯನ್ನು ಕರ ಉಂಟು ಮಾಡುವವನೇ. ಚೀರಾಮಲಾವೃತ ಕಟೆ. ಚೀರ ಅಮಲ ಆವೃತ ಕಟೆ, ನಿರ್ಮಲವಾದಂತಹ ವಲ್ಕಲ ವಸ್ತ್ರದಿಂದ ಆವರಿಸಲ್ಪಟ್ಟಂತಹ ಕಟಿಭಾಗ ಉಳ್ಳವನೇ. ಭಗವಂತ ಹಾಗೆ ಧರಿಸಿದ್ದ ಅಂತಿದೆ. ಚೀರ ಅಮಲ ಆವೃತ ಕಟೆ, ನಿರ್ಮಲವಾದ ವಲ್ಕಲ ವಸ್ತ್ರವನ್ನು ಧರಿಸಿದಂತಹ ಕಟಿ ಉಳ್ಳವನೇ, ವಲ್ಕಲದಿಂದ ಆವರಿಸಲ್ಪಟ್ಟ ಕಟಿ ಉಳ್ಳವನೇ. ಸ್ವಾರಾಮ ದರ್ಶನಜ ಮಾರಾಮಯಾಗ ಸುತ ಘೋರಾಮನೋ ರಥಹರ. ಸ್ವಾರಾಮ ಸ್ವಾರಾಮ ಅಂದರೆ ತನ್ನದೇ ಆದ ಆರಾಮ. ಪಂಚವಟಿ ಎಂಬ ಉಪವನದಲ್ಲಿ ಇದ್ದ ಉಪವನದ ದರ್ಶನ ನೋಡೋಣದ್ರಿಂದ ಜಾತ ಉಂಟಾದಂತಹ ಮಾರಾಮಯ. ಮಾರ ಅಂದರೆ ಕಾಮ, ಮಾರಾಮಯ ಅಂದರೆ ಕಾಮರೋಗ. ಕಾಮರೋಗದಿಂದ ಆಗತ ಬಂದಂತಹ, ಮಾರಾಮಯ ಆಗತ ಬಂದಂತಹ ಸುಘೋರ, ಬಹಳ ಘೋರಳಾದ ರಾಕ್ಷಸಿ ಶೂರ್ಪಣಖೆಯ ಮನೋರಥ, ವಿವಾಹ ಮಾಡಿಕೊಳ್ಬೇಕು ಅಂತನ್ನುವ ಅವಳ ಅಭಿಲಾಷೆಯನ್ನು ಹರ ನಾಶಗೊಳಿಸಿದಂತಹ ಶ್ರೀರಾಮ, ಹೇ ಶ್ರೀರಾಮಚಂದ್ರ ಅವತ್ತು ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಪದಪದಾರ್ಥ ನೋಡೋಣ. ಲಕ್ಷ್ಮಣ ಶುಕಾರಾಮ ಭೂಹು. ಲಕ್ಷ್ಮಣನೆಂಬ ಗಿಳಿಗೆ ಕ್ರೀಡಾಸ್ಥಾನವೆನಿಸಿದ. ಗೌರಾಮಲಾಮಿತ ಮಹೋಹಾರ. ಗೌರ ಬೆಳ್ಳಿಗಿರುವ, ಅಮಲ ನಿರ್ಮಲವಾದ, ಅಮಿತ ಮಹಾ ಅಪರಿಮಿತ ಕಾಂತಿಯುಕ್ತ ಹಾರವನ್ನು ಧರಿಸಿದವನೇ. ಅಮರಸ್ತುತ ಯಶಃ. ಅಮರ ದೇವತೆಗಳಿಂದ ಸ್ತುತ ವರ್ಣಿಸಲ್ಪಡುವ ಯಶಃ ಕೀರ್ತಿ ಉಳ್ಳವನೇ. ರಾಮಕಾಂತಿ ಸುತನೋ. ರಾಮ ಮನೋಹರವಾದ ಕಾಂತಿ, ಕಾಂತಿಯಿಂದ ಕೂಡಿದ ಸುಶೋಭನವಾದ ತನೋ ದೇಹವುಳ್ಳವನೇ. ರಾಮ ಲಬ್ಧ ಕಲಹ. ರಾಮ ಪರಶುರಾಮನೊಟ್ಟಿಗೆ ಲಬ್ಧ ಕಲಹ ಯುದ್ಧ ಮಾಡಿದವನೇ. ಸ್ವಾರಾಮ ವರ್ಯರಿಪು ವೀರಾಮಯರ್ಧಿಕರ. ಸ್ವಾರಾಮ ದೇವತೆಗಳಿಗೆ, ವರ್ಯ ಒಡೆಯನಾದ ದೇವೇಂದ್ರನ, ರಿಪು ಶತ್ರುಗಳಾದ ದೈತ್ಯರುಗಳಿಗೆ, ಆಮಯರ್ಧಿ. ಆಮಯರ್ಧಿ ಅಂದರೆ ರೋಗದ ವೃದ್ಧಿಯನ್ನು ಕರ ಉಂಟು ಮಾಡುವವನೇ. ಚೀರಾಮಲಾವೃತ ಕಟೆ. ಚೀರಾಮಲಾವೃತ ಕಟೆ, ನಿರ್ಮಲವಾದ ವಲ್ಕಲ ವಸ್ತ್ರದಿಂದ ಆವರಿಸಲ್ಪಟ್ಟ ಕಟಿಯುಳ್ಳವನೇ. ಸ್ವಾರಾಮ ದರ್ಶನಜ ಮಾರಾಮಯಾಗತ ಸುಘೋರಾಮನೋ ರಥಹರ. ಸ್ವಾರಾಮ ತನ್ನ ಆರಾಮ ಪಂಚವಟಿಯ ಉಪವನದ ದರ್ಶನದಿಂದ ಉಂಟಾದ, ದರ್ಶನದಿಂದ ಉಂಟಾದ ಮಾರಾಮಯ ಮನ್ಮಥ ರೋಗದಿಂದ ಆಗತ ಬಂದಂತಹ, ಅಂದರೆ ಕಾಮಬಾಣವೆಂಬ ರೋಗದಿಂದ ಬಂದಂತಹ
ಕಾಮರೋಗದಿಂದ ತುತ್ತಾಗಿ ಬಂದ ಸುಘೋರ ಕ್ರೂರಳಾದ ಶೂರ್ಪಣಖಿಯ ಮನೋರಥ ರಾಮನನ್ನು ವಿವಾಹ ಮಾಡಿಕೊಳ್ಬೇಕು ಎಂಬ ಅವಳ ಅಭಿಲಾಷೆಯನ್ನು ಹರ ಕತ್ತರಿಸಿದವನೇ. ಹೇ ಶ್ರೀರಾಮ, ಶ್ರೀರಾಮಚಂದ್ರ ಪ್ರಭೋ, ಪಾಹಿ, ನನ್ನನ್ನು ರಕ್ಷಿಸು. ಪದಪದಾರ್ಥ ಆಯಿತು. ಭಾವಾರ್ಥ ಸುಲಭ ಇದೆ. ಮೊದಲು ಲಕ್ಷ್ಮಣನನ್ನು ಸ್ಮರಿಸ್ತಾರೆ ರಾಜರು. ಲಕ್ಷ್ಮಣ ಅಂದರೆ ಅದು ಶುಕ. ಆ ಶುಕಕ್ಕೆ ಒಂದು ಆಟದ ತಾಣವೇ ಶ್ರೀರಾಮ. ಬಹಳ ಸೇವೆ ಮಾಡ್ತಾ ಇದ್ದ ಲಕ್ಷ್ಮಣ, ಅವನನ್ನು ಹೇಳ್ತಾರೆ. ಒಳ್ಳೆ ಹಾರ ಧರಿಸಿದ್ದ, ಹರಿ ಕಾಂತಿಮಯವಾದ ಹಾರ ರಾಮನ ಕೊರಳಲ್ಲಿದೆ. ಇವನ ಕೀರ್ತಿ ದೇವತೆಗಳು ವರ್ಣನೆ ಮಾಡುವಂಥದ್ದು. ಬಹಳ ಸುಂದರ ಶ್ರೀರಾಮಚಂದ್ರ. ಅವನ ಶರೀರ ಬಹಳ ಸುಂದರ, ಕಾಂತಿಯುತವಾದ ಶರೀರ, ಸಾಮಾನ್ಯ ಅಲ್ಲ ಅದು. ಪರಶುರಾಮನೊಟ್ಟಿಗೆ ಯುದ್ಧ ಮಾಡಿ ಗೆದ್ದವ. ಹಾಗಾಗಿ ಪರಶುರಾಮನೊಟ್ಟಿಗೆ ಯುದ್ಧ ಮಾಡಿದವನು ಅಂತ ಹೇಳಲಿಕ್ಕೆ ರಾಮಲಬ್ಧ ಕಲಹ ಪದ ಬಂತು. ದೈತ್ಯರಿಗೆ ರೋಗ ವೃದ್ಧಿಗೊಳಿಸ್ತಾನೆ, ಸಜ್ಜನರ ರೋಗ ಪರಿಹಾರ ಮಾಡ್ತಾನೆ, ದೈತ್ಯರ ರೋಗವನ್ನು ವೃದ್ಧಿಗೊಳಿಸ್ತಾನೆ. ಅಪೂರ್ವವಾದ ಶ್ರೇಷ್ಠವಾದಂತಹ ವಸ್ತ್ರವನ್ನು ಹುಟ್ಟಿದವನು, ವಲ್ಕಲ ವಸ್ತ್ರ. ಮನ್ಮಥನ ಬಾಣಕ್ಕೆ ತುತ್ತಾಗಿ ರಾಮನನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಬಂದ ವಿಧವೆ ಶೂರ್ಪಣಖಿಯನ್ನು ಶಿಕ್ಷೆ ಕೊಟ್ಟು ಕಳಿಸಿದ ಅಂತ ರಾಮಾಯಣದ ಕಥೆ. ಅದರ ಸಂಗ್ರಹ ಮಾಡಿದರು. ಈ ಎಲ್ಲ ವಿಶೇಷಣಗಳಿಂದ ನಮಗೆ ಕೊಡುವ ಸಂದೇಶ ಏನು, ಫಲ ಏನು? ತಮ್ಮನ ಭಕ್ತಿಗೆ ಒಲದವ ಅಂತ ಅನುಸಂಧಾನ ಮಾಡಬೇಕು. ಅದರಿಂದ ಭಕ್ತಿ ವೃದ್ಧಿ ಆಗ್ತದೆ. ರಾಮನಲ್ಲಿ ಭಕ್ತಿ ಅಂದರೆ ಸಹಜವಾಗಿರಬೇಕು, ಫಲದ ಆಸೆಯಿಂದ ಇರಬಾರ್ದು. ಲಕ್ಷ್ಮಣ ಅಂಥ ಭಕ್ತಿ ಮಾಡಿದ್ದಾನೆ, ನಿರ್ವ್ಯಾಜವಾದ ನಿಷ್ಕಾಮವಾದ ಭಕ್ತಿ. ಅದಕ್ಕೆ ಲಕ್ಷ್ಮಣ ನಿದರ್ಶನ. ಅದಕ್ಕೆ ಲಕ್ಷ್ಮಣ ಶುಕಾರಾಮಭೂಹು ಅನ್ನೋದು ದೇವರಲ್ಲಿ ಭಕ್ತಿ ಅಸಡ್ಡೆಯಿಂದಲೋ ಆಲಸ್ಯದಿಂದಲೋ ಅಥವಾ ಇನ್ನೇನೋ ಫಲದ ಆಸೆಯಿಂದಲೋ ಮಾಡಬಾರ್ದು. ಲಕ್ಷ್ಮಣನಂತೆ ಮಾಡಬೇಕು. ಹಾಗಾಗಿ ಸೇವೆ ಹೇಗೆ ಮಾಡಬೇಕು ಅಂತನ್ಲಿಕ್ಕೆ ಸ್ಫೂರ್ತಿ ಲಕ್ಷ್ಮಣ. ಲಕ್ಷ್ಮಣ ಶುಕಾರಾಮಭೂಹು ಅಂತ ಹೇಳಿದ್ರಿಂದ ದೈನಂದಿನವಾದ ಅವನ ದೇಹದ ಪ್ರಕ್ರಿಯೆಗಳೇ ಲಕ್ಷ್ಮಣಂದು ರಾಮನ ಸೇವೆಗಾಗಿ ಆಗಿತ್ತಂತೆ. ಅಷ್ಟು ಸಹಜವಾಗಿ ಪ್ರವೃತ್ತಿ ರಾಮನ ಸೇವೆಯಲ್ಲಿ ಲಕ್ಷ್ಮಣನಿಗೆ. ಅದಕ್ಕೆ ಶುಕ ಅಂತ ಕರೆದಿದ್ದಾರೆ. ಆಯಾಸವೇ ಇಲ್ಲದಂತೆ ರಾಮನ ಸೇವೆಯಲ್ಲಿ ಪೂರ್ಣ ತೊಡಗಿಸ್ಕೊಂಡಿದ್ದ ಆತ. ಅಂಥ ಭಕ್ತಿ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು. ಸೇವಾ ಮನೋಭಾವ, ರಾಮನಲ್ಲಿ ಸೇವೆ ಮಾಡಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಲಕ್ಷ್ಮಣನಂತೆ ಅಭಿವೃದ್ಧಿ ಆಗಬೇಕು. ಅದು ಒಂದು ಫಲ. ಪರಿಶುದ್ಧವಾದ ಹಾರವನ್ನು ಕೊರಳಲ್ಲಿ ಧರಿಸಿದವ ಅಂತ ರಾಮನಿಗೆ ವಿಶೇಷಣ ಕೊಟ್ಟದ್ರಿಂದ ಹಾರ ಧರಿಸುವ ಭಾಗ ನಮ್ಮ ಹೃದಯ. ಹೃದಯದ ಪರಿಶುದ್ಧತೆಗಾಗಿ ರಾಮ ಧರಿಸಿದ ಹಾರ ಬಹಳ ಬೆಳ್ಳಗಿದೆ, ಅಪರಿಮಿತ ಕಾಂತಿ ಇದೆ, ಪರಿಶುದ್ಧವಾಗಿದೆ ಅಂತ ಹಾರ ಚಿಂತನೆ ಮಾಡಬೇಕು. ರಾಮನ ಕೀರ್ತಿ ದೇವತೆಗಳು ವರ್ಣನೆ ಮಾಡುವಂಥದ್ದು ಅಂತ ಹೇಳಿದ್ರಿಂದ ನಮಗೆ ನಮ್ಮ ಅರ್ಹತೆಗೆ ಅನುಗುಣವಾಗಿ ಲೋಕದಲ್ಲಿ ಸಿಗುವಂತಹ ಮನ್ನಣೆ ಇದೆ, ಗೌರವ, ಕೀರ್ತಿ. ಅದು ಹಿರಿಯರು ಸ್ತುತಿಸುವಂತೆ ಇರಬೇಕು, ದೊಡ್ಡವರ ಶ್ಲಾಘನೆಗೆ ಒಳಗಾಗುವಂತೆ ನಮ್ಮ ಬೆಳವಣಿಗೆ ಇರಬೇಕು ಅನ್ನೋ ಅಭಿಪ್ರಾಯದಲ್ಲಿ ಆ ಪದವನ್ನು ಬೆಳೆಸ್ತಾರೆ. ಆ ವಿಶೇಷಣ ಅದು ಉಂಟಾಗ್ತದೆ. ರಾಮನ ಕೀರ್ತಿಯನ್ನು ಹೀಗೆ ಅಂತ ಸ್ಮರಿಸಿದರೆ ನಮಗೂ ಬೆಳವಣಿಗೆ ಆಗ್ತದೆ, ಏಳಿಗೆ ಆಗ್ತದೆ. ಇನ್ನು ಅವನ ಶರೀರದ ಕಾಂತಿ ಅದು ಅಪೂರ್ವವಾದ ಕಾಂತಿ. ಅಂಥ ಕಾಂತಿ ಅಂದರೆ ಅದು ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡುವಂಥ ಕಾಂತಿ. ಆ ರೀತಿ ವರ್ಣಿಸಿದ್ರಿಂದ ನಮ್ಮ ದೈಹಿಕವಾದ ಸೌಷ್ಠವತೆ ಉಂಟಾಗ್ತದೆ. ಪರಶುರಾಮನೊಟ್ಟಿಗೆ ಯುದ್ಧವನ್ನು ಮಾಡಿದವ. ಅದನ್ನು ಚಿಂತಿಸಿದರೆ ಪರಾಕ್ರಮ, ನಮ್ಮ ದೇಹದಲ್ಲಿ ಬರಬೇಕಾದಂತಹ ಪರಾಕ್ರಮ
ಅದರ ಬೆಳವಣಿಗೆ ಆಗ್ತದೆ. ಇನ್ನು ಶತ್ರುಗಳಾದವರು, ಇಂದ್ರ ಶತ್ರುಗಳಾದ ದೈತ್ಯರು, ದುಷ್ಟರು, ಅವರಿಗೆ ರೋಗದ ವೃದ್ಧಿ ಮಾಡ್ತಾ ಇದ್ದ, ಭಯ ವೃದ್ಧಿ ಮಾಡ್ತಾ ಇದ್ದ. ರೋಗದಲ್ಲಿ ಭಯವೂ ಸೇರ್ತದೆ, ಸಂಸಾರ ಎಲ್ಲ ಸೇರ್ತದೆ, ಅದು ಅಭಿವೃದ್ಧಿ ಮಾಡ್ತಿದ್ದ. ಅದರಿಂದ ಏನರ್ಥ? ರೋಗ ವೃದ್ಧಿಯನ್ನು ಮಾಡುವವ ರಾಮ ಅಂತ ಸ್ಮರಿಸಿದರೆ ನಮ್ಮ ಶತ್ರುಗಳು ನಮ್ಮನ್ನು ಕಂಡ್ರೆ ಹೆದರೋ ಹಾಗೆ ಆಗ್ತಾರೆ ಅಂತ ಅರ್ಥ. ಶತ್ರುಗಳ ಭಯ ಪರಿಹಾರ, ಶತ್ರು ಪೀಡೆ, ಅವರಿಗೆ ಭಯ, ನಮಗೆ ಅವರಿಂದ ಭಯ ಇಲ್ಲ. ಹೀಗೆ ವಸ್ತ್ರ, ನಿರ್ಮಲವಾದ ವಸ್ತ್ರವನ್ನು ಹುಟ್ಟಿದ್ದ ಅಂತಂದ್ರಿಂದ ರಾಮನಲ್ಲಿ ಸ್ಮರಣೆ ಮಾಡಿದರೆ ನಮಗೆ ಒಳ್ಳೆಯ ಉಡುವ ವಸ್ತ್ರ ಲಾಭ ಆಗ್ತದೆ ಅಂತ ಅರ್ಥ. ಇನ್ನು ಕಾಮಬಾಣಕ್ಕೆ ಪೀಡಿತಳಾಗಿ ಶೂರ್ಪಣಕ್ಕೆ ರಾಮನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದಿತ್ತು. ಸೂರ್ಯನನ್ನು ಕತ್ತಲೆ ಅನುಸರಿಸಿ ಹೋದರೆ ಏನಾಗ್ತದೆ? ಶೂರ್ಪಣಕ್ಕೆ ಕತ್ತಲೆ. ಅವಳು ರಾಮನನ್ನು ವಿವಾಹ ಮಾಡ್ಕೊಳ್ತೀನಿ. ಅವಳ ಮೂಗು ಕಿವಿ ಕತ್ತರಿಸಿ ಕಳಿಸಿದ, ಮನದ ಅಭಿಲಾಷೆಯನ್ನು ತುಂಡರಿಸಿದ. ಅಂದರೆ ಅಯೋಗ್ಯವಾದದ್ದನ್ನು ಬಯಸಿದರೆ ಮೂಗು ಕಿವಿ ಕತ್ತರಿಸುವ ಶಿಕ್ಷೆ ಹಾಕ್ತಾನೆ. ಹಾಗೆ ನಮ್ಮೊಳಗೂ ಅಯೋಗ್ಯದ ಅಭಿಲಾಷೆ ಬರದಂತೆ ನೋಡಬೇಕು. ಅವಳಿಗದು ಅಯೋಗ್ಯ, ರಾಮನನ್ನು ವಿವಾಹ ಮಾಡ್ಕೊಳ್ತೇನೆ ಅನ್ನೋ ಭಾವ ಬರಬಾರ್ದಾಗಿತ್ತು. ಆ ಅಯೋಗ್ಯದ ಅಭಿಲಾಷೆಗೆ ಶಿಕ್ಷೆ ಹಾಕ್ಸಿದ ಲಕ್ಷ್ಮಣನ ಕಡೆಯಿಂದ. ಹಾಗಾಗಿ ಅದರ ಸ್ಮರಣೆ ಮಾಡಿದರೆ ನಮ್ಮಲ್ಲಿ ನಮಗೆ ಯೋಗ್ಯವಲ್ಲದರದ ಅಭಿಲಾಷೆ ಬರದಂತೆ ಮಾಡ್ತಾನೆ. ಹೀಗೆ ಫಲವನ್ನು ಶ್ಲೋಕದಲ್ಲಿ ಅನುಸಂಧಾನ ಮಾಡಬೇಕು. ಭಾವಾರ್ಥನೂ ತಿಳಿಬೇಕು, ಫಲನೂ ತಿಳಿಬೇಕು ದೇವರಲ್ಲಿ. ಶ್ಲೋಕದಲ್ಲಿ ಏನು ಫಲ ಇದೆ ಅಂತ. ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂರವತು ಗೌರಾಮಲಾಮಿತ ಮಹೋ ಹಾರಾಮರಸ್ತುತ ಯಶೋ ರಾಮ ಕಾಂತಿ ಸುತನೋ ರಾಮ ಲಬ್ಧ ಕಲಹ ಸ್ವರಾಮ ವರ್ಯ ರಿಪು ವೀರಾಮಯರ್ಧಿಕರ ಚಿರಾಮಲಾವೃತ ಕಟೇ ಸ್ವರಾಮ ದರ್ಶನ ಜಮಾರಾಮ ಯಾಗತ ಸುಘೋರಾ ಮನೋರಥ ಹರ. ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂರವತು ಗೌರಾಮಲಾಮಿತ ಮಹೋ ಹಾರಾಮರಸ್ತುತ ಯಶೋ ರಾಮ ಕಾಂತಿ ಸುತನೋ ರಾಮ ಲಬ್ಧ ಕಲಹ ಸ್ವರಾಮ ವರ್ಯ ರಿಪು ವೀರಾಮಯರ್ಧಿಕರ ಚಿರಾಮಲಾವೃತ ಕಟೇ ಸ್ವರಾಮ ದರ್ಶನ ಜಮಾರಾಮ ಯಾಗತ ಸುಘೋರಾ ಮನೋರಥ ಹರ. ಈಗ 12ನೇ ಶ್ಲೋಕದ ಅನುಸಂಧಾನ ಮಾಡಬೇಕು.